ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕರ್ನಾಟಕ ರಾಜ್ಯ ಸರ್ಕಾರಿ ಕ್ರೀಡಾಕೂಟ 2ನೇ ದಿನ ನಡೀತಾ ಇದೆ. ತುಂಬ ಅದ್ಭುತವಾಗಿ ಬೆಳಗ್ಗೆಯಿಂದ ಕ್ರೀಡಾಕೂಟಗಳು ಪ್ರಾರಂಭ ಆಗಿದೆ. ಎಲ್ಲ ಗ್ರೂಪ್ ಆ್ಯಂಡ್ ಕಲ್ಚರಲ್ ಇವೆಂಟ್, ಸ್ಪೋರ್ಟ್ಸ್ ಇವೆಂಟ್ ಎಲ್ಲ ಕೂಡ ತುಂಬ ಚೆನ್ನಾಗಿ ನಮ್ಮ ವಾಲಂಟ್ರೀಸ್, ಆರ್ಗನೈಸರ್, ಕೋಚ್, ರೆಫ್ರೀಸ್ಗಳು, ಜಡ್ಜಸ್ಗಳೆಲ್ಲ ಕೂಡ ಇವೆಂಟನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲೂ ಗೊಂದಲಗಳಿಲ್ಲ, ತುಂಬ ಸ್ಮಾರ್ಟಾಗಿ ನಡೀತಾ ಇದೆ. ವಿಶೇಷವಾಗಿ ಊಟದ ವ್ಯವಸ್ಥೆನೂ ಕೂಡ ಒಂದು ಅದ್ಭುತವಾಗಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲೂ ಕೂಡ ಊಟ ಉಪಹಾರ ವ್ಯವಸ್ಥೆಗಳಿಗೆ ಗೊಂದಲಗಳಿಲ್ಲ. ಯಾರೂ ಕೂಡ ತುಂಬ ಚೆನ್ನಾಗಿದೆ ಊಟ ಅಂತ ಹೇಳ್ತಾ ಇದ್ದಾರೆ. ವಸತಿ ಚೆನ್ನಾಗಿದೆ, ಸಾರಿಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಚೆನ್ನಾಗಿದೆ, ವೇದಿಕೆ ಕಾರ್ಯಕ್ರಮ ಚೆನ್ನಾಗಿದೆ, ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ ನಿನ್ನೆ ಕೂಡ ರಾಜೇಶ್ ಕೃಷ್ಣನ್ ಅವರು ಚೆನ್ನಾಗಿತ್ತು. ಮತ್ತು ಜಾನಪದ ದಿಬ್ಬಣ್ಣ ಅಂತ ಪ್ರೋಗ್ರಾಮ್ ಕೂಡ ಚೆನ್ನಾಗಿದೆ. ಸೊ ಎಲ್ಲೂ ಕೂಡ ಗೊಂದಲಗಳಿಗೆ ಅವಕಾಶವಿದೆ. ಇವೆಂಟನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೇವೆ. ಇವತ್ತು ಸಂಜೆ ಆದಮೇಲೆ ನಾಳೆ ಮಧ್ಯಾಹ್ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನು ಕೂಡ ನಾಳೆ ಮಧ್ಯಾಹ್ನ ನಾವು ಮಾಡೋರಿದ್ದೇವೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮುಗಿಯುತ್ತೆ. ಒಟ್ಟಾರೆ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ 7-8 ವರ್ಷಗಳ ನಂತರ ತುಂಬ ಚೆನ್ನಾಗಿ ಮೂಡಿಬರ್ತದೆ. ಎಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು, ಆಮೇಲೆ ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್, ತಾಲೂಕಿನ ಅಧ್ಯಕ್ಷ ಪದಾಧಿಕಾರಿಗಳು, ನೌಕರರು ಎಲ್ಲರ ಸಹಕಾರದಿಂದ ಈವೆಂಟ್ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ನಾವೆಲ್ಲ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ಒಂದು ಈವೆಂಟ್ ಮಾಡಬೇಕಂದ್ರೆ ತುಂಬ ಕಷ್ಟ, ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಮರ್ಥವಾಗಿ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್ ಅವರು ಎಲ್ಲ ಸಹಕಾರ ಕೊಟ್ಟಿದೆ. ನಾನು ಎಲ್ಲ ಕೂಡ ಆಭಾರಿಯಾಗಿದ್ದೇನೆ. ಧನ್ಯವಾದವನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.